ಇನ್ನು ಮದುವೆ ಆಗೋದಕ್ಕೆ ಕನ್ಯೆ ಸಿಗಲಿಲ್ಲ ಅಂತನ್ಬಿಟ್ಟು ಯುವಕರು ಮಲೆ ಮಾದಪ್ಪನ ಮೊರೆ ಹೋಗ್ತಾ ಇದ್ದಾರೆ. ವಯಸ್ಸು 40 ಆದರೂ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ. ಕಂಕಣ ಭಾಗ್ಯಕ್ಕಾಗಿ ಮಲೆ ಮಾದಪ್ಪನ ಮೊರೆ ಪಾದಯಾತ್ರೆ ಹೋಗ್ತಕ್ಕಂಥದ್ದು ಈ ಮಳವಳ್ಳಿ ಭಾಗದಿಂದ ಹೋಗೋದೆಲ್ಲ ತುಂಬ ಆಗಿದೆ. ಕನ್ಯೆ ಸಿಗಲಿ ಅಂತ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಿಂದ ಈ ರೀತಿ ಪಾದಯಾತ್ರೆ. ಹೆಣ್ಣು ಕೊಡೋದಕ್ಕೆ ನೌಕರಿ ಜೊತೆಗೆ ಆಸ್ತಿ ಇರಬೇಕು ಅಂತ ಬೇಡಿಕೆ ಹೆಣ್ಣಿನ ಮನೆಯವ್ರದ್ದು. ಹೆಣ್ಣೆತ್ತವರ ಬೇಡಿಕೆಗೆ ಯುವ ರೈತರಂತೂ ಸುಸ್ತಾಗ್ಬಿಟ್ಟಿದ್ದಾರೆ. ಪಾಪ 40 ವರ್ಷ ಆಗಿದೆ, ಹೆಣ್ಣು ಸಿಗ್ತಾ ಇಲ್ಲ. ಹಾಗಾಗಿ ಮಲೆ ಮಾದಪ್ಪನಿಗೆ ಮೊರೆ ಹೋಗ್ತಾರೆ. ಇದು ಕಾಮನ್, ಇದು ಹೋಗ್ತಾನೆ ಇರ್ತಾರೆ. ಮಳವಳ್ಳಿ ಭಾಗದಿಂದ ತುಂಬ ಜನ ಪಾದಯಾತ್ರೆ ಹೋಗ್ತಾರೆ, ಮಂಡ್ಯ ಭಾಗದಿಂದ ಪಾದಯಾತ್ರೆ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಮಾದಪ್ಪನ ಕೃಪೆಯಿಂದ ಕೆಲವರಿಗೆ ಹೆಣ್ಣು ಸಿಕ್ಕಿರ್ತಕ್ಕಂಥ ಉದಾಹರಣೆಗಳೂ ಇದೆ. ಈಗ ಇನ್ನೊಂದು ಟೀಮ್ ಮಂಡ್ಯ ಜಿಲ್ಲೆ ಅವ್ವೇರಹಳ್ಳಿ ಗ್ರಾಮದ ಯುವಕರು ಈ ರೀತಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇತ್ತೀಚೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳೆಲ್ಲ ಓದ್ತಾರೆ, ಚೆನ್ನಾಗಿ ಓದಿದ್ಮೇಲೆ ಅವ್ರ ಎಕ್ಸ್ಪೆಕ್ಟೇಷನು ಕೂಡ ಹಾಗೆ ಇರುತ್ತೆ. ಓದಿರೋ ಗಂಡು ಬೇಕು, ಒಳ್ಳೆ ಸಂಬಳ ಬರೋ ಗಂಡು ಬೇಕು, ಅಥವಾ ಆಸ್ತಿ ಪಾಸ್ತಿ ಚೆನ್ನಾಗಿರ್ತಕ್ಕಂಥವ್ರು ಬೇಕು ಅಂತ. ಎಲ್ಲ ನೀಡುಗಳು ಫುಲ್ಫಿಲ್ ಆದರೆ ಹೆಣ್ಣು ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಈಗ ಮಾದಪ್ಪನಿಗೆ ಪಾದಯಾತ್ರೆ ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಶ್ರೀ ಬಸವೇಶ್ವರ ಯುವಕರ ಬಳಗದ ವತಿಯಿಂದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆಯಲಿಕ್ಕೆ ಪ್ರಥಮ ವರ್ಷದ ಒಂದು ಪಾದಯಾತ್ರಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಈ ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಯಾರೂ ಕೂಡ ಹೆಣ್ಣು ಕೊಡ್ತಿಲ್ಲ. ಅದಕ್ಕೋಸ್ಕರ ಒಂದು ಪಾದಯಾತ್ರೆಯನ್ನು ಮಲೈ ಮಹದೇಶ್ವರ ಕರುಣೆಯನ್ನು ತೋರಲಿ, ಅವರ ಎಲ್ರಿಗೂ ಕೂಡ ಒಂದು ಜ್ಞಾನವನ್ನು ಕೊಡಲಿ. ಶ್ರೀ ಬಸವೇಶ್ವರ ಯುವಕರ ಬಳಗ ಅವ್ವೇರಹಳ್ಳಿ ಗ್ರಾಮದಿಂದ ಪ್ರಥಮ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಹಲವಾರು ಮಹಿಳೆಯರು ಮತ್ತು ಯುವಕರು ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ನಮ್ಮ ಸಿದ್ಧಗಂಗಾ ಶಿವಾಚಾರ್ಯ ಶ್ರೀ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಅವ್ವೇರಹಳ್ಳಿ ಗ್ರಾಮದಲ್ಲಿ ಇವತ್ತು ಅವ್ವೇರಹಳ್ಳಿ ಯುವಕರ ಬಳಗದಲ್ಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಎಲ್ರಿಗೂ ಈ ಗ್ರಾಮಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ನಮ್ಮ ದೇವ್ರ ಪ್ರಾರ್ಥನೆ ಕೊಡುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ ಸರ್. ಈ ಅದಕ್ಕೆ ಇಲ್ಲಿ